ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಿಮ್ಗೇನಿಸುತ್ತೆ, ಯಾವ ಮಾನದಂಡದಲ್ಲಿ ನಾಗೇಂದ್ರ ಅವರ ಮರು ಆಯ್ಕೆ ಆಗಿದೆ? ಅಲ್ಲ, ಯಾವ ಮಾನದಂಡದ ಮೇಲೆ ಆಯ್ಕೆಯಾಗಿದೆಯೋ ಗೊತ್ತಿಲ್ಲ. ಆದ್ರೆ ಒಂದಂತರೂ ಸತ್ಯ, ಭ್ರಷ್ಟಾಚಾರ ಅವ್ರು ಇರ್ತಕ್ಕಂಥ ಇಲಾಖೆ ಅಡಿಯೊಳಗೆ ಅವ್ರ ನಿಗಮದಲ್ಲಿ ಆಗಿರ್ತಕ್ಕಂಥದ್ದು ಸತ್ಯ. ಯಾಕೆಂದರೆ ಒಬ್ಬ ಅಧಿಕಾರಿ ಡೆತ್ ನೋಟನ್ನು ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿರೋದು ಕೂಡ ಇಡೀ ಕರ್ನಾಟಕದ ಜನತೆಗೆ ಜಗಜ್ಜಾಹೀರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಸರ್ಕಾರ ನಡ್ಕೊಂತಿರತಕ್ಕಂಥ ರೀತಿಯನ್ನು ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಖಂಡಿತವಾಗ್ಲೂ ಖಂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಈ ವಿಷಯದಲ್ಲಿ ಯಾಕೆ ಹಿನ್ನಡೆ ಆಗಿದೆ ಅಂತ ಹೇಳಿದ್ರೆ, ಬಿಜೆಪಿ ಸಮಗ್ರವಾಗಿ ಯಾವುದನ್ನು ಕೂಡ ನಿರ್ಧಾರವನ್ನು ತಗೊಳ್ತಾ ಇಲ್ಲ. ಈಗ ಪಾದಯಾತ್ರೆ ಅಂತೀರಿ, ಅದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ. ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನವೇ ಅದನ್ನು ತಡೆಯುವಂಥ ಎಲ್ಲ ಪ್ರಯತ್ನವನ್ನು ಬಿಜೆಪಿ ಮಾಡ್ಬೋದಾಗಿತ್ತು. ಬಟ್ ಆ ಪರಿಪಕ್ವತೆ ಅನ್ನೋದು ಕಾಣ್ತಾ ಇಲ್ಲ ಬಿಜೆಪಿ. ಇಲ್ಲ, ಬಟ್ ಏನಾಗಿತ್ತು ಅಂತ ಹೇಳಿದ್ರೆ, ಮಂತ್ರಿಮಂಡಲಕ್ಕೆ ಇಂಥವ್ರನ್ನೇ ತಗತಾರೆ ಅಥವಾ ತಗೊಳ್ಳಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಯಾರಿಗೂ ಕೂಡ ಗೊತ್ತಿತ್ತಿಲ್ಲ. ತುಂಬ ಗೊಂದಲ ಇತ್ತು, ನಿಮಗೆ ಗೊತ್ತಿತ್ತು. ಈಗ ಮಹಿಳೆಯರನ್ನು ಕೂಡ ತೊಗೊಂಡ್ರು, ಕೊನೆ ಟೈಮಲ್ಲಿ ತೊಗೊಳ್ಳಿಲ್ಲ, ಕೆಲವೊಂದು ಮಂತ್ರಿಗಳನ್ನ ಲಿಸ್ಟಲ್ಲಿ ಇತ್ತು, ಮತ್ತೆ ಇಲ್ಲದೇ ರೀತಿಯಲ್ಲಿ ಆಯಿತು. ಹಂಗಾಗಿ ತಗೋತಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೊಗೊಂತಾರೆ ಅಂತಕ್ಕಂಥ ಮಾಹಿತಿ ಭಾರತೀಯ ಜನತಾ ಪಾರ್ಟಿ ಕೂಡ ಸ್ಪಷ್ಟವಾಗಿತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಈ ವಿಚಾರವನ್ನು ಇಟ್ಕೊಂಡು ಹೋರಾಟವನ್ನು ಮಾಡಬೇಕು ಅಂತ ಹೊರಟಿದೆ. ನೋಡಿ, ಈಗ ನಿಮಗೆ ನಮ್ಮ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ, ಆರ್ ಅಶೋಕಣ್ಣವರ ನೇತೃತ್ವದಲ್ಲಿ ನಾವು ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಮೈಸೂರು ಚಲೋ ಅಂತಕ್ಕಂಥ ಪಾದಯಾತ್ರೆನ 14 ಮೂಡ ಸೈಟಿಗೆ ಸಂಬಂಧಪಟ್ಟಂಗೆ ಮಾಡಿದೋ. ಸೈಟನ್ನು ಮಾನ್ಯ ಮುಖ್ಯಮಂತ್ರಿಗಳು ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಇದು ನಾವು ಮಾಡಿರ್ತಕ್ಕಂಥ ಪ್ರತಿಭಟನೆಗೆ ಸಿಕ್ಕಂಥ ಯಶಸ್ಸು. ಹಿಂದೆ ಏನು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಯಿತು 187 ಕೋಟಿ, ಅದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡಿದೋ. ಸದನದ ಒಳಗೇನೂ ಹೋರಾಟ ಮಾಡಿದ್ವಿ, ಹೊರಗಡೆನೂ ಕೂಡ ಹೋರಾಟ ಮಾಡಿದ್ವಿ. ಅದರ ಉತ್ತರ ಏನು ಅಂತೇಳಿದರೆ, ನಾಗೇಂದ್ರ ರಾಜೀನಾಮೆಯನ್ನು ಪಡಿಬೇಕಾಗಿ ಬಂತು. ಈ ರೀತಿ ಹಲವಾರು ಹೋರಾಟಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ, ಮುಂದೆನೂ ಕೂಡ ಹೋರಾಟ ಮಾಡ್ತೀವಿ. ನಮ್ಮ ರಾಜ್ಯದ ನಾಯಕರುಗಳು, ಹಿರಿಯ ನಾಯಕರುಗಳು ಯಾವ ರೀತಿ ನಿರ್ಧಾರವನ್ನು ಮಾಡ್ತಾರೆ, ಅವ್ರ ಮಾರ್ಗದರ್ಶನವನ್ನು ಕೊಡ್ತಾರೆ, ಅದರ ಅಡಿಯಲ್ಲಿ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಘನತೆವೆತ್ತ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮಾತಾಡೋ ಸಂದರ್ಭದಲ್ಲಿ ಅವರು ಜನರನ್ನ ಅಡ್ರೆಸ್ ಮಾಡಬೇಕಾದ್ರೆ ಒಬ್ಬ ಕನಸುಗಾರ ಅಂತರ ಕಾಣ್ತಾರೆ. ಇವತ್ತು ಕೂಡ ಅಧಿವೇಶನದಲ್ಲಿ ಅವರ ಸಂಪುಟವನ್ನ ಪರಿಚಯ ಮಾಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಗಮನಿಸ್ತಾ ಇದೆ, ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ, ಕ್ರಾಂತಿಕಾರಿ ನಡೆ ಅಂತಿದ್ರು. ಅದೇ ಸಾಲಿಗೆ ನಾಗೇಂದ್ರ ಅವ್ರಿಗೆ ಬರ್ಬೇಕಾದ್ರೆ ಏನಪ್ಪ ಹೇಳ್ತಾರೆ ಅನ್ನುವಂಥ ಕುತೂಹಲ. ಅಂದರೆ ಜಮೀರ್ ಅಹಮದ್ ಅವ್ರ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥ ಕುತೂಹಲ. ಸಹಜವಾಗಿ ಇಂಥ ಪ್ರಶ್ನೆಗಳು ಜನರಲ್ಲೂ ಹುಟ್ಟಬಾರ್ದು, ಅಂಥ ಒಂದು ಸಂಪುಟ ಇರಬೇಕು ಅನ್ನೋ ನಿರೀಕ್ಷೆ ಇರೋದೇ ತಪ್ಪ? ಖಂಡಿತವಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಸಾಹೇಬರು ಬಹುಶಃ ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಒಬ್ಬ ಅನುಭವಿ ರಾಜಕಾರಣಿ. ಹೌದು, ಹಲವಾರು ವರ್ಷಗಳ ಪರಿಶ್ರಮದಿಂದ ಅವರು ಮುಖ್ಯಮಂತ್ರಿ ಸ್ಥಾನ ತನಕ ಬಂದು ತಲುಪಿದ್ದಾರೆ. ರಾಜ್ಯದಲ್ಲಿ ಮನಸ್ಥಿತಿ ಏನಿದೆ, ರಾಜ್ಯದ ಜನತೆ ಏನನ್ನ ಬಯಸ್ತಾರೆ, ಎಲ್ಲ ಒಂದು ರೀತಿಯಲ್ಲಿ ಮಂತ್ರಿಮಂಡಲದಲ್ಲಿ ಅದನ್ನು ಕೊಡೋದ್ರಲ್ಲಿ ಎಲ್ಲ ಒಂದು ರೀತಿ ವಿಫುಲರಾಗಿದ್ದಾರೆ ಅಂತಕ್ಕಂಥ ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ, ಅದು ಮಹಿಳೆಯವ್ರನ್ನ ಸಂಪುಟದ ಒಳಗಡೆ ತಗೊಳ್ತಕ್ಕಂಥ ವಿಚಾರ ಇರ್ಬೋದು. ಅದೇ ರೀತಿಯಲ್ಲಿ ಈಗ ನಾಗೇಂದ್ರ ಅವರು ಇಷ್ಟೆಲ್ಲ ಇದ್ರೂ ಕೂಡ ಅವ್ರನ್ನ ಮಂತ್ರಿಮಂಡಲದ ಒಳಗಡೆ ತಗೊಳ್ತಕ್ಕಂಥ ವಿಚಾರ ಇರ್ಬೋದು. ಇವತ್ತು ಬೆಳಗ್ಗೆ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಹೌಸ್ ಒಳಗೇನೆ ಇದ್ದೆ. ನಿಜವಾಗ್ಲೂ ಒಬ್ಬ ಕನಸುಗಾರ ರೀತಿಯಲ್ಲಿ ಮಾತಾಡಿದ್ರು. 224 ಶಾಸಕರು ಕೂಡ ನನಗೆ ಒಂದೇ, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸವನ್ನ ಮಾಡ್ತೀನಿ, ವಿರೋಧ ಪಕ್ಷ ಇಲ್ದಲೆ ನಾವು ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈ ರೀತಿ ಭರವಸೆ ಮಾತುಗಳನ್ನೆಲ್ಲ ಖಂಡಿತವಾಗ್ಲೂ ಕೂಡ ಆಡಿದ್ರು. ಆದರೆ ಎಲ್ಲ ಒಂದು ಕಡೆ ಅವರು ಸಚಿವ ಸಂಪುಟ ಸಚಿವಗಳನ್ನ ತಗೊಳ್ತಕ್ಕಂಥ ವಿಚಾರದಲ್ಲಿ ಖಂಡಿತವಾಗ್ಲೂ ಕೂಡ ಇಡೀ ರಾಜ್ಯದಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಇಷ್ಟೊಂದು ಆರೋಪ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಮಾಡಿರ್ತಕ್ಕಂಥ ಸರಿನೋ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ನಮ್ಮ ರಾಜ್ಯ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಿಜೆಪಿ ಇಂಥದ್ದೆಲ್ಲ ಪ್ರಶ್ನೆ ಮಾಡಬೇಕಾದ್ರೆ, ಅಂದರೆ ಒಬ್ಬ ಭ್ರಷ್ಟರನ್ನ ಸಂಪುಟಕ್ಕೆ ತಗೊಂಡಿದ್ದೀರಿ, ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ, ಇಂಥದ್ದೆಲ್ಲ ಪ್ರಶ್ನೆ ಮಾಡಬೇಕಾದ್ರೆ ನೈತಿಕತೆ ನಿಮಗಿದೆ ಅಂತ ಅನ್ಸತ್ತಾ? ನೋಡಿ, ಈ ದೇಶದಲ್ಲಿ ಒಬ್ಬ ಹೆಮ್ಮೆಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಮುನ್ನಡೀತಾ ಇದ್ದೀವಿ. ಇಡೀ ದೇಶ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಮುನ್ನಡೀತಾ ಇದೆ. ನೀವು ಇವತ್ತು ನರೇಂದ್ರ ಮೋದಿ ಅವರ ನಾಯಕದಲ್ಲಿ ನಿಜವಾಗ್ಲೂ ಕೂಡ ಈ ದೇಶ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಕೊಡ್ತಾ ಇದ್ದೀವಿ, ಮಾಡ್ತಾನೂ ಕೂಡ ಇದ್ದೀವಿ. ಇಂಥ ಒಂದು ಸುಸಂದರ್ಭದಲ್ಲಿ 14 ವರ್ಷಗಳ ನಾವು ಕೇಂದ್ರ ಸರ್ಕಾರ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕಿಯನ್ನು ಕೂಡ ನರೇಂದ್ರ ಮೋದಿ ಅವ್ರ ಮೇಲಿಲ್ಲ. ಅವರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೀವಿ. ಖಂಡಿತವಾಗ್ಲೂ ಕೂಡ ನೈತಿಕತೆ ನಮಗಿದೆ. ಯಾಕೆ ಅಂತ ಹೇಳಿದ್ರೆ, ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆರೋಪ ಬಂದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರದಲ್ಲಿ ಸಚಿವರುಗಳಿರ್ಬೋದು, ಅದು ಮುಖ್ಯಮಂತ್ರಿಗಳಿರ್ಬೋದು,
ಯಾವ ರೀತಿ ನಡ್ಕೊಂಡಿದೀವಿ ಅಂತಕ್ಕಂಥದ್ದು ಮಾಧ್ಯಮಕ್ಕೆ ತಮ್ಮೆಲ್ಲರೂ ಕೂಡ ಯಾರಿಗೂ ಮುಚ್ಚಿಡ್ತಕ್ಕಂಥ ವಿಚಾರ ಅಲ್ಲ. ನಾವು ಇದು ಖಂಡಿತವಾಗ್ಲೂ ಕೂಡ ನೈತಿಕತೆ ಇಟ್ಕೊಂಡು ಮಾತಾಡ್ತೀವಿ ವಿಚಾರದಲ್ಲಿ. ಯಾಕೆಂದ್ರೆ ಆ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷ ಆಗಲಿ ಅಥವಾ ನಮ್ಮ ನಾಯಕರಾಗಲಿ ಎಲ್ಲೂ ಕೂಡ ಈ ರೀತಿ ನಿರ್ಧಾರವನ್ನು ತಗೊಂಡಿಲ್ಲ, ಅದಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ.